ಹೌದು ಕಣೋ, ನಾವು ಇಷ್ಟು ವರ್ಷ ಅವಳು ಸತ್ತು ಹೋಗಿದ್ದಾಳೆ ಅಂತಾನೆ ಅನ್ಕೊಂಡಿದ್ವಿ. ಅವತ್ತು ನಡೆದಿರೋ ಕಾರ್ ಆಕ್ಸಿಡೆಂಟು ಎಷ್ಟು ಭಯಾನಕವಾಗಿತ್ತು ಗೊತ್ತಾ? ಕಾರು ನೇರವಾಗಿ ಪಾತಾಳಕ್ಕೆ ಬಿದ್ದಿತ್ತು ಕಣೋ. ಅವಳು ಹೆಣ ಸಿಗದಿರೋ ಕಾರಣಕ್ಕೆ, ಅಲ್ಲ ಅಷ್ಟು ಮೇಲಿಂದ ಬಿದ್ರೆ ಯಾರು ತಾನೇ ಬದುಕ್ತಾರೆ ಅಂತ ನಾವು ನಂಬ್ಕೊಂಡು ಸುಮ್ಮನಾಗ್ಬಿಟ್ಟಿದ್ವಿ. ಆದ್ರೆ ಆವಾಗ್ಲೇನೆ ಈ ಮಾಳ್ವಿಕಾ ಇದ್ದಾಳಲ್ಲ, ಅವಳಿಗೆ ನಮ್ಮ ಅಣ್ಣನ 2ನೇ ಮದುವೆ ಆಗೋ ಚಾನ್ಸ್ ಸಿಕ್ಕಿದ್ದು. ಹೌದು ಕಣ ಮಗನೆ, ಎಲ್ರಿಗೂ 2ನೇ ಮದುವೆ ಆಗೋಕ್ಕೆ ಭಾಗ್ಯ ಸಿಗೋದಿಲ್ಲ. ಅದೇನಿದ್ರು ನಿಮ್ಮ ಮಾವನಿಗೆ ಶರತ್ತನಿಗೆ ಅಲ್ಲಕ್ಕೆ ಹೊಡೆದಿರೋದು. ಮುಚ್ಚುತ್ತೀರಾ? ಆಯ್ತಾಯ್ತು, ಮಾತಾಡಿ ಖುಷಿ ಪಡೋದಕ್ಕೂ ಬಿಡೋದಿಲ್ವಲ್ಲ ನೀನು. ಲೋ ತರುಣ, ಈ ಮಾಳವಿಕಾ ಇದ್ದಾರಲ್ಲೋ, ಇವರು ದಾಕ್ಷಾಯಿಣಿಗೆ ಬೆಸ್ಟ್ ಫ್ರೆಂಡ್ ಆಗಿದ್ರು. ದಾಕ್ಷಾಯಿಣಿ ಪ್ರಪಾತಕ್ಕೆ ಬಿದ್ದಾಗ ಈ ಶಾನ್ವಿ ಶರತ್ ಎಲ್ಲ ಇನ್ನು ಕಿಡ್ಸ್ಕೊಳೋ ಚಿಕ್ಕ ಚಿಕ್ಕ ಹುಡುಗರು ಆಮೇಲೆ ಮಾಳವಿಕನೇ ತುತ್ತಿಟ್ಟು ಜೋಗಳಾಡಿ ನೋಡ್ಕೊಳ್ತಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಮಾಳವಿಕನ್ನೇ ಅವರು ಅಮ್ಮ ಅಮ್ಮ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಜಗನ್ನಾಥ್ ಬಾವ ಕೂಡ ಮಕ್ಳಿಗೋಸ್ಕರ ಮತ್ತೆ ಮಾಳವಿಕಾಗೆ ಈ ಮನೇಲಿ ಒಂದು ಅಫಿಷಿಯಲ್ ಸ್ಟೇಟಸ್ ಕೊಡಬೇಕು ಅಂತ ಅವನೇ ಮದುವೆ ಮಾಡ್ಕೊಂಡ್ರು. ಆದ್ರೆ ಈಗ ಕತೆ ಉಲ್ಟಾ ಹೊಡೆದಿದೆ ಕಣೋ. ಸತ್ತೋಳು ಲೈವ್ ಆಗಿ ಎದ್ದು ಬಂದಿದ್ದಾಳೆ. ದಿಸ್ ಇಸ್ ಟೋಟಲಿ ಔಟ್ ಆಫ್ ಸಿಲೆಬಸ್ ಮಾಮ್. ನಮ್ಮ ಲೈಫಲ್ಲಿ ಪ್ರತಿ ಸಲ ಈ ಥರ ಸಿಚುವೇಶನ್ ಬರ್ತಾ ಇರುತ್ತೆ. ನಮ್ಮ ದಾರಿ ಗಡ್ಡ ಯಾರಾದರೂ ಬರ್ತಾನೆ ಇರ್ತಾರೆ. ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಹೌದು ಕಣೋ ತರುಣ, ನನಗೂ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದಂತೂ ಸತ್ಯ ಮಗ್ನೆ, ಈ ದಾಕ್ಷಾಯಿಣಿ ವಾಪಸ್ ಬಂದಿರೋದು ನಮ್ಗೆ ಯಾರಿಗೂ ಒಳ್ಳೇದಲ್ಲ. ಸರಿ ಮಾಮ್, ಫೋನ್ ಇಡ್ತೀನಿ. ಬಾಯ್ ಕಣ.